ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ. ವಿ ಆರ್ ಕೋಆಪರೇಟಿಂಗ್ ವಿತ್ ದ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಆಮೇಲೆ ಏನೇ ಇದ್ರೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ಹೆಚ್ಚಿನ ತನಿಖೆ ಮಾಡಬೇಕಾದ್ರೆ ಅವ್ರ ನಿರ್ದೇಶನ ಕೊಟ್ಟರೆ ನಾವು ಮಾಡಿ ಅವರಿಗೆ ಸಹಕರಿಸ್ತೀವಿ. ಇದು ಯಾವುದೂ ಕೂಡ ನಮ್ಮ ಕರ್ನಾಟಕ ಸ್ಲೀಪರ್ ಸೆಲ್ಲು ಇಲ್ಲ ಮತ್ತು ಸ್ಲೀಪರ್ ಸೆಲ್ ಆಗಕ್ಕೆ ಬಿಡೋದು ಇಲ್ಲ. ನಾವು ಆದಷ್ಟು ಬೇಗ ಈ ಪ್ರಕ್ರಿಯೆನ ಮುಗಿಸಿ ಸಂಪೂರ್ಣವಾದಂಥ ಕ್ಯಾಬಿನೆಟ್ ಇದ್ದರೆ ಆಡಳಿತಕ್ಕೂ ಅನುಕೂಲ ಆಗುತ್ತೆ. ಸೊ ಅದನ್ನು ಬಹುಶಃ ಏನೋ ಒಂದು ವಾರ 10 ದಿನದವರೆಗಡೆ ಮಾಡ್ತೀನಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಆ ಪ್ರಕ್ರಿಯೆ ಏನಿದೆ ಇಟ್ಸ್ ಆಲ್ರೆಡಿ ಇನ್ ಪ್ರೋಸೆಸ್. ಬನ್ನಿ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದಾರಲ್ಲ. ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಆರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ? ನೋ, ಎವ್ರಿಬಡಿ ಈಸ್ ರೆಸ್ಪಾನ್ಸಿಬಲ್ ಸರ್. ನಾವು ರೆಸ್ಪಾನ್ಸಿಬಲ್, ಜನರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕಾಗ್ತದೆ. ಬರೀ ನಮ್ಮೆಲ್ಲ ಅಂತ ಅಲ್ಲ. ನೋ ಕಾಂಪ್ರಮೈಸ್ ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ ಫ್ರಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Sharia Group of Institutions, and by Ideal with G. ನೋಡಿ, ಅದನ್ನ ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಮಗೆ ಮಾಹಿತಿ ಬಂದ ತಕ್ಷಣ ಅವರ ವಾಟ್ಸ್ಆ್ಯಪ್ ಚಾಟ್ನಲ್ಲಿ ಏನೇನಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅವರಿಗೆ ವಿ ಆಲ್ರೆಡಿ ಟೇಕನ್ ಹಿಮ್ ಇನ್ ಟು ಕಸ್ಟಡಿ. ನಿನ್ನೆ NIA ಅವರಿಗೂ ಕೂಡ NIA ಅವರು ಕೂಡ ಬಂದು ವಿಚಾರಣೆ ಮಾಡಿದ್ದಾರೆ. ಅದೇನಾದರೂ ಇದೆ ಆಸ್ ಪರ್ NIA ಅವರ ನಿರ್ದೇಶನ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ವ್ಯಾಪ್ತಿಗೆಕ್ಕಿಂತ ಮೀರಿದಂಥ ವಿಚಾರ ಇರೋದು. ಸೊ ವಿ ಆರ್ ಕೋಆಪರೇಟಿಂಗ್ ವಿತ್ ದ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಆಮೇಲೆ ಏನೇ ಇದ್ರೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ಹೆಚ್ಚಿನ ತನಿಖೆ ಮಾಡಬೇಕಾದ್ರೆ ಅವ್ರ ನಿರ್ದೇಶನ ಕೊಟ್ಟರೆ ನಾವು ಮಾಡಿ ಅವರಿಗೆ ಸಹಕರಿಸ್ತೀವಿ. ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತಲ್ಲ ಸರ್, ಇದು ಸರ್ಕಾರಕ್ಕೆ ಸಂಬಂಧ ಅಂತಲ್ಲ, ವಾಟ್ ಎವರ್ ಇಟ್ ಈಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳ್ತಿರೋದಲ್ಲ. ಬಟ್ ಕರ್ನಾಟಕ ಓವರ್ ದ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಸ್ಲೀಪರ್ ಸೆಲ್ ಆಗಿ ಕನ್ವರ್ಟ್ ಆಗೋದಕ್ಕೆ ದಯವಿಟ್ಟು ನೋಡಿ, ಇಂಥದ್ದು ತಪ್ಪು ಸಂದೇಶ ಹೋಗೋದು ಬೇಡ ಸಾರ್ವಜನಿಕರಲ್ಲಿ. ಯಾವುದೇ ರೀತಿಯಾದಂಥ ಸ್ಲೀಪರ್ ಸೆಲ್ ಅಲ್ಲ. ಈಗ ಇವರೆಲ್ಲ ಎಲ್ಲಿಂದ ಬರ್ತಾ ಇರೋದು? ಇವ್ರು ಯಾರು ಕನ್ನಡಿಗರಲ್ಲ, ಕರ್ನಾಟಕದವರಲ್ಲ. ಉತ್ತರ ಪ್ರದೇಶದಿಂದ ಇರ್ಬೋದು, ಮಧ್ಯಪ್ರದೇಶದಿಂದ ಇರ್ಬೋದು, ಬೇರೆ ಕಡೆಯಿಂದ ವಲಸೆಗೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇರೋದು. ಯಾಕಂದರೆ ಇಲ್ಲಿ ನಾವು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ, ಸೃಷ್ಟಿ ಮಾಡ್ತಾ ಇದ್ದೀವಿ. ಇಲ್ಲಿ ಅವರಿಗೆ ಒಂದು ಬದುಕು ಸಿಗುತ್ತೆ ಅಂತ ಬರ್ತಾ ಇರೋದು. ಆದರೆ ಇವರು ಇಂಥ ಚಟುವಟಿಕೆಗಳಲ್ಲಿ ಇರ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಮಗೆ ಯಾವುದಾದ್ರೂ ಒಂದು ಲೀಡ್ ಸಿಗೋ ತನಕ. ಸೊ ಅದರಿಂದ ಇದೇನು ಸ್ಲೀಪರ್ ಸೆಲ್ಲು ಅದು ಇದು ಅಂತಿಲ್ಲ. ನಮ್ಮಲ್ಲಿ ನಮ್ಮ ಇಂಟಿರ್ಬೋದು ಅಥವಾ ನಮ್ಮ ಸಿಬ್ಬಂದಿಗಳಿರ್ಬೋದು, ಇದಕ್ಕೆಲ್ಲನೂ ಕೂಡ ಒಂದು ಭಾಳ ಸ್ಟ್ರಿಕ್ಟಾಗಿ ಇದನ್ನು ವಿಜಿಲೆನ್ಸ್ ನಾವು ಮಾಡ್ತಾ ಇದ್ದೀವಿ, ವಿಜಿಲೆಂಟ್ ಆಗಿದ್ದೀವಿ. ಸೊ ಇದು ಯಾವುದೂ ಕೂಡ ನಮ್ಮ ಕರ್ನಾಟಕ ಸ್ಲೀಪರ್ ಸೆಲ್ಲು ಇಲ್ಲ ಮತ್ತು ಸ್ಲೀಪರ್ ಸೆಲ್ ಆಗಕ್ಕೆ ಬಿಡೋದು ಇಲ್ಲ. ನಾವು ಇನ್ನೊಂದು ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಒಂದು ಸಪರೇಟ್ ಮಿನಿಸ್ಟ್ರಿ ಮಾಡಬೇಕು ಅನ್ನೋ ಆಲೋಚನೆ ಆರಂಭ ಆಗಿದೆ. ಸೊ ದಟ್ ಮಿನಿಸ್ಟರ್ಗಳು ಹಾಗೂ ಕ್ಯಾಬಿನೆಟ್ ನಡುವೆ ಸಮನ್ವಯತೆಗೆ ಯಾವುದಾದ್ರೂ ಹೊಸ ಯೋಜನೆ ತರಬೇಕಿತ್ತು ಅಂದ್ರೂ ಕೂಡ ಅದಕ್ಕೊಬ್ರು ಇರಲಿ ಅನ್ನೋ ಥರ ಮಾತುಕತೆ. ನೋಡಿ, ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದರೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ, ಇದ್ದಾಗ ಹೇಳ್ಬೋದು. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ಆಗಬಹುದು ಅನ್ನೋ ಸಾಮಾನ್ಯ ಪ್ರಶ್ನೆ ಈಗ ಎಲ್ರಿಗೂ ಕೇಳ್ತಾ ಇದ್ದೀವಿ. ನೋಡಿ, ಈಗ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, PCC ಅಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಪ್ರಕ್ರಿಯೆನ ಮುಗಿಸಿ ಸಂಪೂರ್ಣವಾದಂಥ ಕ್ಯಾಬಿನೆಟ್ ಇದ್ದರೆ ಆಡಳಿತಕ್ಕೂ ಅನುಕೂಲ ಆಗುತ್ತೆ. ಸೊ ಅದನ್ನು ಬಹುಶಃ ಏನೋ ಒಂದು ವಾರ 10 ದಿನದವರೆಗಡೆ ಮಾಡ್ತೀನಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಸೊ ಆ ಪ್ರಕ್ರಿಯೆ ಏನಿದೆ ಇಟ್ಸ್ ಆಲ್ರೆಡಿ ಇನ್ ಪ್ರೋಸೆಸ್. ಸರ್, ಬಿಡ್ಜಿ ಟೋನ್ ವಿಚಾರ ಆಗಿ ಕುಮಾರಸ್ವಾಮಿ ಅವರು ಕಾಯ್ತಿದ್ದಾರೆ ಸರ್, CM ಅಲ್ಲಿಗೆ ಬಂದು ಚರ್ಚೆ ಮಾಡ್ತಾರೆ ಅಂತ. ಈಗ ನೀವೇ ಹೇಳಿ ಸರ್, ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗಲಿ ಯೋಜನೆಗಳಾಗಲಿ ಬೀದಿನಲ್ಲಿ ಮಾತಾಡೋದ? ಅವ್ರೇನು ಹೇಳಿದ್ರು ಮೊದಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿದ್ದು. ಯಾರು ಹೇಳಿದ್ದು? ಅವರು ಆಹ್ವಾನ ಮಾಡಿದ್ರು. ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ ಅಂತ. ಅವರು ಇಲ್ಲ, ನಾನು ಬರ್ಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ ಹೇಳಿದ್ರು. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ? ಸಮಸ್ಯೆಗಳನ್ನು ಆವಾಲಿಸಬೇಕು ಅಂದರೆ ಬನ್ನಿ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದಾರಲ್ಲ. ಆದರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳ ಎಷ್ಟು ಸರಿ ಹಿಂಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ? ಮಾಡಿದಾರಾ? ಇವಾಗ ಯಾಕೆ? ಇದು ಇಟ್ಸ್ ಎ ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂಥ ಜವಾಬ್ದಾರಿಗೆ ಅಥವಾ ಇವಾಗಿರುವಂಥ ಜವಾಬ್ದಾರಿಗೆ ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂಥ
ರೀತಿಯಾಗಿ ನಡ್ಕೊಂತ ಇಲ್ಲ. ರೈತರ ಸಮಸ್ಯೆನ ರೈತರ ಮುಂದೆನೆ ಮಾತಾಡೋಣ ಎಲ್ರಿಗೂ. ಸರ್ ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಯಾವತ್ತಾನ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರಾ? ಯಾರನ್ನ ಮಾಡಿದಾರಾ? ಎಸ್, ಒಂದು ಯಾರಾದ್ರೂ ಮಂತ್ರಿಗಳು ಹೋಗ್ತಾರೆ, ತಿಳ್ಕೊಂಡು ಬರ್ತಾರೆ, ಸಂಬಂಧಪಟ್ಟಂತ ಇಲಾಖೆದವ್ರು ತಿಳ್ಕೊಂಡು ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದಾರಲ್ಲ ಇವರು. ಫಸ್ಟ್ ಆಫ್ ಆಲ್ ನೀವು ಬಿಸಿ ಇದ್ದೀರಾ, ನೀವು ಕರೆದಿದ್ದ ಡೇಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಕರೆದ್ರೆ ಇಲ್ಲ ನನಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗಬೇಕು, ಅವ್ರ ಸಮ್ಮುಖದಲ್ಲೇ ಆಗಬೇಕು ಅಂದ್ರೆ ಏನಿದು? ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಆರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ? ಪ್ರವಾಸಿ ತಾಣಗಳಲ್ಲಿ ಜನ ನೀರ್ಗಿಳಿದು ಸಾವಿನ ಕೇಸ್ಗಳು ಹೆಚ್ಚಾಗ್ತಾ ಇದೆ. ನಿಮಗೂ ಕೂಡ ಮತ್ತೆ ಕುಮಾರಸ್ವಾಮಿ ಪತ್ರ ಬರೆದಿದ್ರು ಟು ಟೇಕ್ ಅಗತ್ಯ ಕ್ರಮಗಳನ್ನ ನೋಡಿ. ಇದು ನಿಮ್ಗೆ ನೆನಪಿದ್ರೆ 2017ರಲ್ಲಿ ನಾನು ಟೂರಿಸಂ ಮಿನಿಸ್ಟರ್ ಇದ್ದಾಗೂ ಕೂಡ ಕಟ್ಟುನಿಟ್ಟವಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್, ಎಸ್ಪೆಷಲಿ ಎಲ್ಲಿ ಜಲಾಶಯಗಳಿವೆ ಅಥವಾ ಜಲಮೂಲಗಳಿವೆ, ನದಿ ಇವೆ, ವಾಟರ್ ಫಾಲ್ಗಳಿವೆ, ಇವೆಲ್ಲನೂ ಕೂಡ ನಾವು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮಾಡಿದ್ವಿ. ಮತ್ತು ನಮ್ಮ ಕಡೆಯಿಂದ ಎಲ್ಲೆಲ್ಲಿ ಗಾರ್ಡ್ ರೇಲ್ಸ್ ಹಾಕ್ಬೋದು ಅದನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ವಿ ಅವಾಗ. ಆದರೆ ಏನು ಮಾಡೋದು, ಒಂದೊಂದು ಸರಿ ಈ ರೀಲ್ಸ್ ಮಾಡೋಷ್ಟರಲ್ಲಿ ಸೆಲ್ಫಿ, ನೋ ಎವ್ರಿಬಡಿ ಈಸ್ ರೆಸ್ಪಾನ್ಸಿಬಲ್ ಸರ್. ನಾವು ರೆಸ್ಪಾನ್ಸಿಬಲ್, ಜನರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕಾಗ್ತದೆ, ಬರೀ ನಮ್ಮೇಲೆ ಅಂತ ಅಲ್ಲ. ಈಗ ನಿಮ್ಗೆ ನೆನಪಿದೆಯೋ ಇಲ್ಲೋ, ನಾವೇ ಒಂದು ಅರ್ಧ ಪೇಜ್ 3/4 ಪೇಜ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ, ಸೆಲ್ಫಿ ಕಿಲ್ಫಿ ಅಂತ, ನಾವು ಪ್ರವಾಸೋದ್ಯಮ ಇಲಾಖೆಯಿಂದ, ಟು ರೇಸ್ ಅವೇರ್ನೆಸ್. ನಾವೇನೋ ಒಂದು ರೀಲ್ಸ್ ಮಾಡಕ್ ಹೋಗಿ ಅಥವಾ ಸೆಲ್ಫಿ ತಗೊಳಕ್ ಹೋಗಿ ಜೀವ ಕಳಿಸ್ಕೊಳ್ಳೋದು ಸೂಕ್ತ ಅಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಟು ಬಿಹೇವ್ ರೆಸ್ಪಾನ್ಸಿಬಲಿ. ಗವರ್ಮೆಂಟ್ ಆಲ್ಸೋ ಹ್ಯಾಸ್ ಟು ಡೂ ಇನಫ್, build enough infrastructure to ensure people enjoy nature, but without harming themselves. ಜನರು ಕೂಡ ಜವಾಬ್ದಾರಿಯಿಂದ ಎಲ್ಲಿ ಅವರಿಗೆ ಅಪಾಯ ಇರ್ತದೋ ಬಹಳ ಜವಾಬ್ದಾರಿ ಸೂಕ್ಷ್ಮವಾಗಿ ನಡ್ಕೋಬೇಕು. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.